ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇರವಾಗಿ ಬಿಜೆಪಿ ವಿರುದ್ಧ ಆರೋಪ ಮಾಡ್ತಾ ಬಿಜೆಪಿಯ ಕಾಲಾವಧಿಯಲ್ಲಿ ನಡೆದಂಥ 21 ಹಗರಣಗಳ ತನಿಖೆ ಮಾಡಿಸ್ತೀನಿ ಅಂತ ನೇರವಾಗಿ ಬಿಜೆಪಿಗೆ ಎಚ್ಚರಿಕೆಯನ್ನು ಕೊಟ್ಟರು. ಇವತ್ತು ಅಶೋಕ್ ಸರ್ದಿ ವಿಪಕ್ಷ ನಾಯಕ ಅಶೋಕ್ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ದಾರೆ. ನಿಮ್ಮದು ಕೇವಲ 21 ಹಗರಣಗಳ ತನಿಖೆ ಆದರೆ ನಮ್ಮ ಬಳಿಯೂ ಕೂಡ 70 ಹಗರಣದ ಲೀಸ್ಟ್ ಇದೆ ಅಂತ ನೇರವಾಗಿ ಮುಖ್ಯಮಂತ್ರಿಗೆ ಸವಾಲು ಹಾಕಿದ್ರು. ಸುಮಾರು 500 ಕೋಟಿ ನೀವು 20 ಹೇಳಿದ್ದೀರಾ, ನಾವು 70 ಹೇಳಿದ್ದೀರಿ. ಸರ್ಕಾರದಲ್ಲಿ ಯಾವುದೇ ಹಗರಣ ಇಲ್ಲ ಅಂತ ಹೇಳಿ ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ನಿಮ್ಮದು ಅಷ್ಟಿದೆ ಹಗರಣ, ನಿಮ್ಮದು ಎಷ್ಟಿದೆ ಹಗರಣ. ರಾಜ್ಯ ರಾಜಕೀಯದಲ್ಲಿ ಇದೀಗ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಹಗರಣ ಫೈಟ್ ಜೋರಾಗಿದೆ. ನಿನ್ನೆಯಷ್ಟೇ ಸದನದಲ್ಲಿ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿ ಬೊಬ್ಬಿರಿದಿದ್ರು. ವಾಲ್ಮೀಕಿ ಹಗರಣದ ಅಟ್ಯಾಕ್ಗೆ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಬೊಮ್ಮಾಯಿ ಯಡಿಯೂರಪ್ಪ ಕಾಲದಲ್ಲಿನ 21 ಹಗರಣವನ್ನೇ ಉಲ್ಲೇಖಿಸಿದ್ರು, ಪಟ್ಟಿ ಸಮೇತ ಓದಿದ್ರು. ಇದೀಗ ಇದಕ್ಕೆ ಕಾಂಗ್ರೆಸ್ ಕಾಲದಲ್ಲಿನ ಎಲ್ಲ ಹಗರಣ ಕೆದಕಿ ಬಿಜೆಪಿ ಕೌಂಟರ್ ಅಟ್ಯಾಕ್ ಮಾಡ್ತಿದೆ. ನಮ್ದು 20 ಬಗ್ಗೆ ನೀವು ಹೇಳಿದ್ದೀರಾ, ನಾವು 70 ಹಗರಣಗಳನ್ನ ಹುಡುಕಿದ್ರಿ. ಅದು ಸಿಎಜಿದಲ್ಲಿ ಇರೋದನ್ನು ಹುಡುಕಿದ್ರಿ. ನಿನ್ನೆ ಸದನದಲ್ಲಿ ವಿಪಕ್ಷಗಳ ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಹಗರಣಗಳ ಪಟ್ಟಿ ಬಿಚ್ಚಿಟ್ಟು ಕೆಂಡದಂತಹ ಸಿಟ್ಟು ಹೊರಹಾಕಿದ್ರು. 21 ಹಗರಣ ನಡೆದಿದೆ ಅಂತಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿರೋ ವಿಪಕ್ಷ ನಾಯಕ ಅಶೋಕ್, ನಾವು ನಿಮ್ಮ 70 ಹಗರಣ ದಾಖಲೆ ಸಮೇತ ಪ್ರಿಂಟ್ ಮಾಡಿದ್ದೇವೆ ಅಂದಿದ್ದಾರೆ. ಕಿಯೋನಿಕ್ಸ್ ಹಗರಣ, ಕಿಯೋನಿಕ್ಸ್ ಹಗರಣ 1923 BS ಯಡಿಯೂರಪ್ಪ ಅವರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು, ಅಶ್ವಥ್ ನಾರಾಯಣ ಕನ್ಸರ್ನ್ ಮಿನಿಸ್ಟರ್, ಸುಮಾರು 500 ಕೋಟಿ ಹಗರಣ, 500 ಕೋಟಿ ಹಗರಣ. ಆಗ ಸಿಎಜಿ ವರದಿನಲ್ಲಿ ಇದು ಉಲ್ಲೇಖ ಆಗಿದೆ. ನೀವು 20 ಹೇಳಿದ್ದೀರಾ, ನಾವು 70 ಹೇಳಿದ್ದೀರಿ. ನಿಮ್ದು 20, ನಮ್ದು 20 ಬಗ್ಗೆ ನೀವು ಹೇಳಿದ್ದೀರಾ, ನಾವು 70 ಹಗರಣಗಳನ್ನ ಹುಡುಕಿದ್ರಿ. ಅದು ಸಿಎಜಿದಲ್ಲಿ ಇರೋದನ್ನು ಹುಡುಕಿದಿರಿ. ಇವೆಲ್ಲ ಬಂದ್ರೆ ನಿಮ್ಮ ಕತೆ ಏನಾಗ್ತೈತೆ? ಪ್ರಿಂಟ್ ಮಾಡಿದ್ದೀರಿ ನಾವು ಇದೆಲ್ಲ. ನೀವು ಹಂಗೆ ಹೇಳಿದ್ದೀರಾ, ಓರಲ್ಲೇ ಪ್ರೆಸ್ ಮೀಟಲ್ಲಿ ಹೇಳಿದ್ದೀರಿ, ನಾವೆಲ್ಲ ಪ್ರಿಂಟ್ ಮಾಡಿದ್ದೀರಿ ದಾಖಲೆ ಸಮೇತ. ಅದರಿಂದ ಈ ಬೆದರಿಕೆ ಎಲ್ಲ ಬಿಟ್ಬಿಡಿ. ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ ಸಿಎಂ, ನಾನು ಹಗರಣದಲ್ಲಿ ಭಾಗಿಯಾಗಿಲ್ಲ, ಅಧಿಕಾರಿಗಳು ಭಾಗಿ ಅಂತ ಹೇಳಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿರೋ ಅಶೋಕ್, ಹಾಗಾದ್ರೆ ಅಧಿಕಾರಿಗಳೇ ಆಡಳಿತ ನಡೆಸುತ್ತಿದ್ದಾರೆ ಅಂತ ಸಿಎಂ ಒಪ್ಪಿಕೊಂಡಂತೆ ಆಯ್ತು ಅಂದ್ರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD ಇದನ್ನಲ್ಲ, ವ್ಯವಸ್ಥಾಪಕ ನಿರ್ದೇಶಕ, ಅವನ ಜವಾಬ್ದಾರಿ. ಯಾಕಂದ್ರೆ ಹೆಚ್ಚು ಜವಾಬ್ದಾರಿ ಇರ್ತಕ್ಕಂಥದ್ದು ಅವನ ಮೇಲೆ. ಹಣಕಾಸಿನ ವ್ಯವಹಾರ ಇರ್ಬೋದು, ಬಿಕಾಸ್ ಈಸ್ ದಿ ಎಕ್ಸಿಕ್ಯೂಟಿವ್ ಹೆಡ್. ಎಲ್ಲ ಅಧಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ಅಧಿಕಾರಿಯೂ ನಮ್ಮ ಮಾತು ಕೇಳ್ತಾ ಇಲ್ಲ, ನಮ್ಮ ಕಂಟ್ರೋಲೇ ಹೊರಟೋಟಿದೆ. ಅವ್ರ ಪಾಡು ಅವ್ರು ಮಾಡ್ತಾ ಇದ್ದಾರೆ, ನಮ್ಮ ಪಾಡು ಆ ಸ್ಥಿತಿಗೆ ಬಂದಿದ್ರಿ ಅನ್ನೋದು. ಅಂದ್ರೆ ರಾಜ್ಯದಲ್ಲಿ ಅಧಿಕಾರಿಗಳ ಆಡಳಿತ ನಡೀತಾ ಇದೆ ಅನ್ನೋದನ್ನ ಸಿದ್ದರಾಮಯ್ಯನವರು ಒಪ್ಕೊಂಡಂಗೆ ಆಗ್ತೈತಿದ್ರಿ, ಸ್ಪಷ್ಟವಾಗಿ ಒಪ್ಕೊಂಡಂಗೆ ಆಗ್ತೈತೆ. ನಿನ್ನೆಯಷ್ಟೇ ಪರಿಷ್ಠಿತ ಜಾತಿ, ಪಂಗಡ, ಸಂವಿಧಾನ ವಿರೋಧಿಗಳು ಬಿಜೆಪಿಗರು ಅಂತ ಸಿಎಂ ಸಿದ್ದರಾಮಯ್ಯ ಅಟ್ಯಾಕ್ ಮಾಡಿದ್ರು. ಇದೀಗ ಇದಕ್ಕೆ ಕೌಂಟರ್ ಕೊಟ್ಟ BY ವಿಜಯೇಂದ್ರ, ಸಿಎಂ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಅಂದ್ರು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳು ಅವ್ರು ಯಾವತ್ತೂ ವಿರುದ್ಧವಾಗಿರ್ತಕ್ಕಂಥವ್ರು, ಅವ್ರಿಗೆ ವಿರುದ್ಧವಾಗಿರ್ತಕ್ಕಂಥವ್ರು. ಇಂದ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಇವು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ, SCP TSP ಹಣ ಒಂದಲ್ಲ ಎರಡಲ್ಲ 24,500 ಕೋಟಿ ಹಣವನ್ನ ಅವರ ಗ್ಯಾರಂಟಿಗಳು ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಡೈವರ್ಟ್ ಮಾಡಿರ್ತಕ್ಕಂಥದ್ದು. ಇದರ ಮುಖೇನ ಈ ನಾಡಿನ ಎಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯ ಮಾಡಿದ್ದಾರೆ. ಇನ್ನು ಡೆತ್ ನೋಟ್ ಬಗ್ಗೆಯೂ ಜಟಾಪಟಿಯೇ ನಡೆಯಿತು. ಡೆತ್ ನೋಟ್ನಲ್ಲಿ ಸಚಿವರ ಹೆಸರೇ ಬರೆದಿಲ್ಲ ಅಂತ ಸದನದಲ್ಲಿ ಸಿಎಂ ಹೇಳಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ವಿಜಯೇಂದ್ರ, ಇದನ್ನೇ ಸಿಎಂ ಒಪ್ಪಿಕೊಳ್ತಿಲ್ಲ ಅಂದ್ರು. ಡೆತ್ ನೋಟ್ ಅಲ್ಲಿ ಬರೆದಿರೋದು ಯಾರ ಹೆಸರು?
ಮಿನಿಸ್ಟರ್ ಹೆಸರು ಬರ್ದಿದ್ದಾರ? ಬರ್ದಿಲ್ಲ. ಯಾರು ಜವಾಬ್ದಾರರು ನನ್ನ ಸಾವಿಗೆ ಅಂತ ಬರ್ದಿದ್ದಾರೆ. ಅಕೌಂಟ್ ಆಫೀಸರ್ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ಡೆತ್ ನೋಟ್ ಇದೆ. ಆ ಡೆತ್ ನೋಟಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಏನು ಉಲ್ಲೇಖ ಮಾಡ್ತಾರೆ? ಸಚಿವರ ಮೌಖಿಕ ಸೂಚನೆಯ ಮೇರೆಗೆ ಸ್ಪಷ್ಟವಾಗಿ ಡೆತ್ ನೋಟ್ ಮೊದಲ ಪುಟದಲ್ಲೇ ಇದೆ. ಆದರೆ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ ಒಪ್ಕೊಳ್ಳೋದಿಲ್ಲ. ಸರ್ಕಾರದಲ್ಲಿ ಯಾವುದೇ ಹಗರಣ ಇಲ್ಲ ಅಂತೇಳಿ ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಬಿಜೆಪಿ ಕಾಲದಲ್ಲಿನ ಹಗರಣದಲ್ಲಿ ಬಿಜೆಪಿ ನಾಯಕರನ್ನ ಬಲಿ ಹಾಕ್ತೀವಿ, ಜೈಲಿಗೆ ಕಳಿಸ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಶಪಥವನ್ನೇ ಮಾಡಿದ್ರು. ಇದಕ್ಕೆ ಶಾಸಕ ಆರಗ ಜ್ಞಾನೇಂದ್ರ ಸರ್ಕಾರ ತನಿಖೆ ಮಾಡ್ಲಿ, ಯಾರನ್ನ ಬೇಕಾದ್ರೂ ಜೈಲಿಗೆ ಹಾಕ್ಲಿ ಅಂದ್ರು. ನಿಮ್ಮನ್ನ ಬಲಿ ಹಾಕಿ ಎಲ್ಲ ತನಿಖೆಗಳನ್ನು ಮಾಡಿಸಿ ನಿಮ್ಮನ್ನ ಬಲಿ ಹಾಕಿ ಕೆಲವರನ್ನ ತಪ್ಪು ಮಾಡಿದವರನ್ನ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಕಾಲದ್ದು ನಮ್ಮ ಕಾಲದ್ದು ಯಾವ್ದಾದ್ರು ಇದ್ದರೆ ಮಾಡಿ ಅಂತ ಹೇಳಿದ್ದೀವಿ, ನಿಲ್ಲಿಸಿ ಅಂತ ಹೇಳಿಲ್ಲ. ನಮಗೆ ಭಯ ಏನೂ ಇಲ್ಲ. ಇವರು ಸುಮ್ಮನೆ ಕಾಗೆ ಹಾರಿಸೋ ಕೆಲಸ ಮಾಡಬಾರ್ದು. ತಾವು ಸಿಕ್ಕಾಕೊಂಡಿದ್ದೀವಿ ಅಂತ ಮಾಡಲಿ, ಎನ್ಕ್ವೈರಿ ಮಾಡಲಿ, ಯಾರನ್ನ ಬೇಕಾದ್ರೂ ಜೈಲಿಗೆ ಕಳಿಸ್ಲಿ, ನಾವೆಲ್ಲ ಅಡ್ಡ ತಡೆದಿದ್ದೀವಿ. ಒಟ್ಟಾರೆಯಾಗಿ ಕಾಂಗ್ರೆಸ್ ಮಾಡ್ತಿರೋ ಎಲ್ಲ ಆರೋಪಕ್ಕೂ ಇದೀಗ ಬಿಜೆಪಿ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯರ ಪ್ರತಿಯೊಂದು ಅಟ್ಯಾಕ್ಗೂ ತಿರುಗೇಟು ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.